ಇನ್ನು ಗೋಕರ್ಣದ ದೇಗುಲದಲ್ಲಿ ಡಿಸಿಎಂ ಡಿಕೆಗೆ ಗಣಪತಿ ಪ್ರಸಾದ. ನಿನ್ನೆ ಗೋಕರ್ಣದ ಮಹಾಗಣಪತಿಗೆ ಪೂಜೆ ಸಲ್ಲಿಸುವಾಗ ಪ್ರಸಾದ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಪ್ರಾರ್ಥನೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮೂರ್ತಿಯ ಬಲಗಡೆಯಿಂದ ಏನಾದರೂ ಹೂ ಬಿದ್ದರೆ ನಾವು ಅನ್ಕೊಂಡಿರುವಂಥ ಕೆಲಸ ಆಗುತ್ತೆ, ಶುಭ ಸುದ್ದಿ ಅಂತ, ಶುಭ ಸೂಚಕ ಅಂತ. ಜಗದೀಶ್ವರಿ ದೇಗುಲದಲ್ಲಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ ಬಂದಿದೆ. 5 ಬಾರಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಸಿಕ್ಕಿದಂತ ಶುಭ ಸೂಚನೆ ನೀವು ನೋಡ್ಬೋದು. ವಿನಾಯಕನ ಮೂರ್ತಿಯಿಂದ ಬಲಗಡೆಯಿಂದ ಹೂ ಬೀಳುತ್ತೆ. ನಾವೇನಾದ್ರೂ ಒಂದು ಹೊಸ ಕೆಲಸ ಮಾಡ್ತಿದ್ದೀವಿ ಅಂತ ಅಥವಾ ಏನಾದ್ರೂ ಒಂದು ಮನಸ್ಸಲ್ಲಿ ಬೇಡಿಕೆ ಇದ್ರೆ ಈ ತರ ಬಲಗಡೆಯಿಂದ ಹೂ ಬಿಟ್ಟರೆ ಶುಭ ಸೂಚಕ ನೆರವೇರುತ್ತೆ ಅನ್ಕೊಂಡಿದ್ದು ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಜಗದೀಶ್ವರಿ ದೇಗುಲದಲ್ಲೂ ಕೂಡ ಬೇಡಿಕೆ ಇಟ್ಟಾಗ 5 ಬಾರಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ ಸಿಕ್ಕಿದೆ. ಜಗದೀಶ್ವರಿ ದೇಗುಲದಲ್ಲಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ. ಸೊ ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನದಲ್ಲಿರುವಂಥ ಬಹುದಿನಗಳ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ ಈಡೇರುವಂಥ ದಿನ ಬರ್ತಾ ಇದೆಯಾ ಅನ್ನೋದೀಗ ಸದ್ಯಕ್ಕೆ ಈ ಸೂಚನೆಗಳಿಂದ ಏನಾದರೂ ಗೊತ್ತಾಗುತ್ತಾ ಅಂತ. ನಿನ್ನೆ ಗೋಕರ್ಣದ ಮಹಾಗಣಪತಿಗೆ ಪೂಜೆ ಸಲ್ಲಿಸುವಾಗ ಬಲಗಡೆಯಿಂದ ಹೂ ಬಿಟ್ಟಿದ್ದಾರೆ. ಭಾಳ ದೇವಸ್ಥಾನಗಳ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಈಗ ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಸೊ ಅಲ್ಲಿ ಗಣಪತಿಯ ಬಲಗಡೆಯಿಂದ ಹೂ ಬಿದ್ದಿದೆ. ನಿಮಗೆ ಅದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸದನದಲ್ಲಿ ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯ ನಾನೇ CM ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಒಂದು ಕಡೆ DKC ಟೆಂಪಲ್ ರನ್ ಮುಂದುವರಿಸ್ತಾ ಇದ್ದಾರೆ. ಇನ್ನು ಗೋಕರ್ಣದ ದೇಗುಲದಲ್ಲಿ ಡಿಸಿಎಂ ಡಿಕೆಗೆ ಗಣಪತಿ ಪ್ರಸಾದ. ನಿನ್ನೆ ಗೋಕರ್ಣದ ಮಹಾಗಣಪತಿಗೆ ಪೂಜೆ ಸಲ್ಲಿಸುವಾಗ ಪ್ರಸಾದ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಪ್ರಾರ್ಥನೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮೂರ್ತಿಯ ಬಲಗಡೆಯಿಂದ ಏನಾದರೂ ಹೂ ಬಿದ್ದರೆ ನಾವು ಅನ್ಕೊಂಡಿರುವಂಥ ಕೆಲಸ ಆಗುತ್ತೆ, ಶುಭ ಸುದ್ದಿ ಅಂತ, ಶುಭ ಸೂಚಕ ಅಂತ. ಜಗದೀಶ್ವರಿ ದೇಗುಲದಲ್ಲಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ ಬಂದಿದೆ. 5 ಬಾರಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಸಿಕ್ಕಿದಂತ ಶುಭ ಸೂಚನೆ ನೀವು ನೋಡ್ಬೋದು. ವಿನಾಯಕನ ಮೂರ್ತಿಯಿಂದ ಬಲಗಡೆಯಿಂದ ಹೂ ಬೀಳುತ್ತೆ. ನಾವೇನಾದ್ರೂ ಒಂದು ಹೊಸ ಕೆಲಸ ಮಾಡ್ತಿದ್ದೀವಿ ಅಂತ ಅಥವಾ ಏನಾದ್ರೂ ಒಂದು ಮನಸ್ಸಲ್ಲಿ ಬೇಡಿಕೆ ಇದ್ರೆ ಈ ತರ ಬಲಗಡೆಯಿಂದ ಹೂ ಬಿಟ್ಟರೆ ಶುಭ ಸೂಚಕ ನೆರವೇರುತ್ತೆ ಅನ್ಕೊಂಡಿದ್ದು ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಜಗದೀಶ್ವರಿ ದೇಗುಲದಲ್ಲೂ ಕೂಡ ಬೇಡಿಕೆ ಇಟ್ಟಾಗ 5 ಬಾರಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ ಸಿಕ್ಕಿದೆ. ಸೊ ಜಗದೀಶ್ವರಿ ದೇಗುಲದಲ್ಲಿ ಬೇಡಿಕೆ ಇಟ್ಟಾಗ್ಲೂ ಕೂಡ ಒಳ್ಳೆ ಮುನ್ಸೂಚನೆ. ಸೊ ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನದಲ್ಲಿರುವಂಥ ಬಹುದಿನಗಳ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ ಈಡೇರುವಂಥ ದಿನ ಬರ್ತಾ ಇದೆಯಾ ಅನ್ನೋದೀಗ ಸದ್ಯಕ್ಕೆ ಈ ಸೂಚನೆಗಳಿಂದ ಏನಾದರೂ ಗೊತ್ತಾಗುತ್ತಾ ಅಂತ. ಸೊ ನಿನ್ನೆ ಗೋಕರ್ಣದ ಮಹಾಗಣಪತಿಗೆ ಪೂಜೆ ಸಲ್ಲಿಸುವಾಗ ಬಲಗಡೆಯಿಂದ ಹೂ ಬಿಟ್ಟಿದ್ದಾರೆ. ಭಾಳ ದೇವಸ್ಥಾನಗಳ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಈಗ ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಸೊ ಅಲ್ಲಿ ಗಣಪತಿಯ ಬಲಗಡೆಯಿಂದ ಹೂ ಬಿದ್ದಿದೆ. ನಿಮಗೆ ಅದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸದನದಲ್ಲಿ ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯ ನಾನೇ CM ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಒಂದು ಕಡೆ DKC ಟೆಂಪಲ್ ರನ್ ಮುಂದುವರಿಸ್ತಾ ಇದ್ದಾರೆ.